ಅಪ್ಪನ ನಂತರದ ಲೈಫ್ ಹೇಗೆ ಅನಿಸ್ತು? ನನಗಿವಾಗ ಆ್ಯಕ್ಚುಲಿ ತಲೆ ಓಡ್ತಾಯಿಲ್ಲ 2-3 ತಿಂಗಳಿಂದ. ತಂದೆ ಹೋದ್ಮೇಲೆ ಮತ್ತು ಆ ಟೈಮಿಗೆ ಯಶ್ ಬಂದಿದ್ರು. ನಾನು ಒಂದು ವಿಡಿಯೋ ನೋಡಿದೆ, ನೀವು ಅದೇನು ಮಾತಾಡ್ಕೊಂಡು ಯಶ್ ನೀವು ಕಾರ್ ಒಳಗೆ ಕೂಡಿಸ್ಕೊಂಡು ಹೇಳಿದ್ರು, ನಮ್ಮಿಂದ ದೂರ ಆಗ್ತಾರೆ ಅಂತ ಮೊದಲೇ ಗೊತ್ತಿತ್ತು. ಅವ್ರು ಹೋಗ್ತಾರೆ ಅನ್ನೋ ನಂಬಿಕೆ ಅಷ್ಟೊಂದು ನಂಬಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಅಕಸ್ಮಾತ್ ಅಪ್ಪನ ಒಂದು ಕಾಲ್ ಬರಲಿ ಅಥವಾ ಅಪ್ಪನೇ ಏನಾದ್ರು ಬಂದು ಎಲ್ಲಿಂದನೋ ಬಂದು ಕರೀಲಿ ಅಂತ ಅನ್ಸುತ್ತೆ, ಬಟ್ ಇಂಪಾಸಿಬಲ್ ಅಂತ ಅನ್ಸುತ್ತೆ. ಹೇಗೆ ನಡೀತಾ ಇದೆ ಮನೆ? ತಂದೆಗೆ ಬಂದಿದ್ದೆಲ್ಲ ದುಡ್ಡು ನಾವು ಹಾಸ್ಪಿಟ್ಲಿಗೆ ಖರ್ಚು ಆಗೋಗಿದೆ. ಬಟ್ ಫೈನಾನ್ಷಿಯಲಿ ವಿ ಆರ್ ನಾಟ್ ಸೋ ಗುಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯ ದಿನಗಳಪ್ಪ ನೀನು ಹೇಗಿದ್ದೀರಿ? ಬಟ್ ಅವ್ರ ದಿನ ICU ಕೂತು ಕಣ್ಣೀರು ಹಾಕ್ತಿದ್ರು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಹೆಂಗೆ ಶುರು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಪರಮಾಪ್ತ ಗೆಳೆಯ, ತುಂಬ ಒಂದು 25-30 ವರ್ಷದಿಂದ ಪರಿಚಯ ಮತ್ತು ಸ್ನೇಹ, ನನ್ನನ್ನು ಅಣ್ಣ 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 ಅಂತೇಳಿ ಕರೀತಿದ್ದಂಥ ವ್ಯಕ್ತಿ. ಅವರ ಹೆಸರು ಹರೀಶ್ ರಾಯ್ ಅಂತ ಇಲ್ಲ ಈಗ. ಬಟ್ ಅವರ ಬದಲು ಅವರ ಸಾವಿನ ನಂತರದ ದಿನಗಳಲ್ಲಿ ಹೇಗೆ ಲೈಫ್ ರೂಢಿಸ್ಕೊಂಡ್ರು ಅಂತ ಹೇಳೋದಕ್ಕೆ ಅವರ ಮಗ, ತುಂಬ ಪ್ರೀತಿಯ ಮಗ ರೋಷನ್ ರಾಯ್ ನಮ್ಮ ಜೊತೆ ಇದ್ದಾರೆ ಈಗ. ಅವನ ವಯಸ್ಸಿಗೆ ನನ್ನ ವಯಸ್ಸಿಗೆ ತಾಳೆ ಹಾಕ್ಕೊಂಡು ನಾನು ಏಕವಚನದಲ್ಲೇ ಮಾತಾಡ್ತಾನೆ. ರೋಷನಿ ಮನೆಯನ್ನು ಬೆಳಗುವಂಥ ಒಬ್ಬ ಹುಡುಗ. SSLC ಓದ್ತಾ ಇದ್ದಾನೆ, 15 ವರ್ಷ. ಸ್ವಲ್ಪ ಜಾಸ್ತಿನೇ ಮಾತಾಡ್ತಾನೆ ಅಂತ ಅನಿಸುತ್ತೆ. ಸಿನಿಮಾದ ಬಗ್ಗೆ ಇಂಟ್ರೆಸ್ಟ್ ಇದೆಯೋ, ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್ ಇದೆಯೋ, ಇದೆಲ್ಲವನ್ನು ನಾವು ಮಾತಾಡ್ತಾ ತಿಳ್ಕೊಳ್ಳೋಣ. ಅಪ್ಪ ಹೇಗಿದ್ದರು ಅವನ ಜೊತೆ, ಇದ್ರ ಬಗ್ಗೆ ಕೂಡ ಮಾತಾಡೋಣ. ರೋಷನ್, ವೆಲ್ಕಮ್. ಥ್ಯಾಂಕ್ ಯು ಸರ್. ಒಳ್ಳೆ ನಗು ಮರ ಏನಿದ್ರು. ಥ್ಯಾಂಕ್ ಯು ಸರ್. ಅಪ್ಪನೇ ಬಂದು ಗಡ್ಡ ತೆಗೆದು ನಕ್ಕಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು ಸರ್. ಎಷ್ಟು ಸಮಯ ಆಯಿತು ಅಪ್ಪ ತೀರ್ಕೊಂಡು? 3 ತಿಂಗಳು. ಇವಾಗ February 6th ಬಂದರೆ, ಅವ್ರು November 6th ತೀರ್ಕೊಂಡಿದ್ದು. February 6th ಬಂದರೆ ಕಂಪ್ಲೀಟ್ 3 months. ದೊಡ್ಡ ಆಘಾತ ಏನೂ ಅಲ್ಲ, ಅಂದರೆ ಅವರು ನಮ್ಮಿಂದ ದೂರ ಆಗ್ತಾರೆ ಅಂತ ಮೊದಲೇ ಗೊತ್ತಿತ್ತು. ಬಟ್ ನಾವು ನನಗೆ ಅಷ್ಟೊಂದು ನಂಬಿಕೆ, ಅವ್ರು ಹೋಗ್ತಾರೆ ಅನ್ನೋ ನಂಬಿಕೆ ಅಷ್ಟೊಂದು ನಂಬಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ನಾನು 24 ಗಂಟೆ ಒಂದು ದಿನದಲ್ಲಿದ್ದರೆ, ನಾನು ಆಲ್ಮೋಸ್ಟ್ 23.5 ಗಂಟೆ, ಕಂಪ್ಲೀಟ್ 24 ಗಂಟೆ ಅಪ್ಪನೊಟ್ಟಿಗೆ ಇದ್ದವನು. ಸೊ ಅದು ದಿನದ ಸ್ಟಾರ್ಟ್ ಅಪ್ಪನೊಟ್ಟಿಗೆ, ಮತ್ತು ಮಲ್ಕೊಳ್ಳೋದ್ರಿಂದ ನನ್ನ ಮೈ ಮೇಲೆ ಬೆಡ್ಶೀಟ್ ಹಾಕೋದು ಅಪ್ಪನೇ. ನಾನು ನಿದ್ದೆ ಮಾಡಿ ಗೊರಕೆ ಹೊಡೆದಾದ್ಮೇಲೆ ಅಪ್ಪ ಹೋಗಿ ಮಲಗ್ತಾರೆ. ಸೊ ಇಂಥ ಒಂದು ದೊಡ್ಡ ಪಾರ್ಟ್ ಆಫ್ ಮೈ ಡೇ ಕಳೆದುಕೊಂಡಿದ್ದೀನಿ ಅಂದರೆ ತುಂಬ ಬೇಜಾರಾಗುತ್ತೆ. ನಂಬಕ್ಕೆ ಆಗಲ್ಲ. ಇವಾಗ ಅಕಸ್ಮಾತ್ ಅಪ್ಪನ ಒಂದು ಕಾಲ್ ಬರಲಿ ಅಥವಾ ಅಪ್ಪನೇ ಏನಾದ್ರು ಬಂದು ಎಲ್ಲಿಂದನೋ ಬಂದು ಕರೀಲಿ ಅಂತ ಅನಿಸುತ್ತೆ, ಬಟ್ ಇಂಪಾಸಿಬಲ್ ಅಂತ ಅನಿಸುತ್ತೆ. ಯಾರೆಲ್ಲ ಇದ್ರಿ ಮನೇಲಿ? ನಾನು, ಅಣ್ಣ, ಅಮ್ಮ, ಅಪ್ಪ ಇದ್ವಿ. ಅಮ್ಮ. ಈಗ ಸಂಸಾರದ ಕುಟುಂಬವನ್ನು ನೋಡ್ಕೊಳ್ಳೋದು ಯಾರು? ಅಮ್ಮ ಹಾಗೆ ಅಣ್ಣ. ಹೌದು. ಯಾವ ಮನೆಯಲ್ಲಿದ್ದೀರಿ? ಎಲ್ಲಿ? ನಾವು JP ನಗರ್ 9th ಫೇಸ್ ಅಂಜನಾಪುರ ಅಂತ ಬರುತ್ತೆ. ಅಲ್ಲಿ ನಂದಿ ಗಾರ್ಡನ್ಸ್ ಅಂತ ಅಪಾರ್ಟ್ಮೆಂಟ್. ಅಂಜನಾಪುರ ಅಂದರೆ ನಮ್ಮ ವಜ್ರಮುನಿಯವರ ಲೇಔಟ್ ಆ ಸೈಡ್ ಹತ್ರ ಬರುತ್ತೆ. ನಂಗೆ ವಜ್ರಮುನಿ ಸೈಡ್ ಲೇಔಟ್ ಹತ್ರ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಹತ್ರ ಉಂಟು ನಮ್ಮ ಮನೆಗೆ. ನಂದಿ ಗಾರ್ಡನ್ phase 1 ಅಂತ ಉಂಟು ಅಂಜನಾಪುರದಲ್ಲಿ. ಅಲ್ಲಿ ನಾವಿರೋದು. ಅಪ್ಪನ ನಂತರದ ಲೈಫ್ ಹೇಗೆ ಅನಿಸ್ತು? ಎಲ್ಲರೂ ಒಂದೊಂದು ದಿಕ್ಪಾಲು. ಅಂದರೆ ಅಮ್ಮ ಅವರು ಅಂದರೆ 25-30 ವರ್ಷ ಗಂಡ ಕಳ್ಕೊಂಡಿದ್ದು, ಅವರು ಒಂದು ಬೇಸರದಲ್ಲಿದ್ದಾರೆ. ಬಟ್ ಏನೋ ಒಂದು ನನ್ನ ಮತ್ತು ನಮ್ಮ ಅಣ್ಣನ ಸಾಕಬೇಕನ್ನೋದಕ್ಕೆ ಅವರು ಟ್ರೈ ಮಾಡಿ ಸ್ಕೂಲ್ಗೆಲ್ಲ ಹೋಗಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅಣ್ಣನೂ ಅಷ್ಟೇ. ಅಣ್ಣ ತುಂಬ ನಾನು ಹುಟ್ಟೋಕ್ಕಿಂತ 8 ವರ್ಷ ಮುಂಚೆ ನಮ್ಮ ಅಣ್ಣ ಹುಟ್ಟಿರೋದು. ಸೊ ಅವನು ಕ್ಲೋಸ್ ಆಗಿದ್ದ ತಂದೆಗೆ. ಅವನು ಎಲ್ಲೋ ಒಂದು ಕಡೆ ಬೇಜಾರಾಗಿ ಅಥವಾ ಎಲ್ಲ ಒಂದು ಮನಸ್ತಾಪದಲ್ಲಿ ಇರ್ತಾನೆ. ನಾನು ಇವಾಗ ಜಸ್ಟ್ ಹೇಳಿದೆ, ಫುಲ್ ಕಂಪ್ಲೀಟ್ ಡೇ ನಮ್ಮ ತಂದೆ ಜೊತೆ ಇದ್ದವನು.
ನನ್ಗಿವಾಗ ಆ್ಯಕ್ಚುಲಿ ತಲೆ ಓಡ್ತಾ ಇಲ್ಲ 2-3 ತಿಂಗಳಿಂದ. ತಂದೆ ಹೋದ್ಮೇಲೆ ನನಗೇನೇ ಆಗಿದ್ದು, ಆ್ಯಕ್ಚುಲಿ ಏನೇ ಡೌಟ್ ಇದ್ರು ನಾನು ನನ್ನ ತಂದೆ ಹತ್ರ ಕೇಳ್ತಿದ್ದೆ, ಹಿಂಗೆ ಮಾಡಬೇಕಾ ನಾನು ನನ್ನ ತಂದೆ ಹತ್ರ ಎಲ್ಲ ಹಂಚ್ಕೊಂಡಿದ್ದೀನಿ. ನಮ್ಮ ತಂದೆ ಒಬ್ರು ಬಿಟ್ಟು ನಾ ಬೆಸ್ಟ್ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸ್ ಯಾರಿಗೂ ಹಂಚಿಲ್ಲ. ಸೊ ಇವಾಗ ಹಂಚೋಕ್ಕೆ ಅಂತ ಒಬ್ಬರು ವ್ಯಕ್ತಿ ಇಲ್ಲ ಅಂದಾಗ ನಂದು ಎಲ್ಲೋ ಒಂದು ಕಡೆ ಮನಸ್ಸು ಹೋಗುತ್ತೆ. ಬಟ್ ಇವಾಗ ಒಂದು 15 ದಿನದಲ್ಲಿ ಬೋರ್ಡ್ ಎಕ್ಸಾಮ್ ಉಂಟು SSLCದು. ಸೊ ಎಲ್ಲರೂ ಓದು ಅಂತಾರೆ. ಬಟ್ ಓದೋಕೆ ಕೂತಾಗೆಲ್ಲ ಸಡನ್ನಾಗಿ ತಂದೆ ಕಡೆಗೆ ತಲೆ ಹೋಗುತ್ತೆ, ಮನಸ್ಸೆಲ್ಲ ಒಂಥರ ಬಿಚ್ಚೋಗುತ್ತೆ. ಎಲ್ಲರೂ ಒಂದೊಂದು ದಿಕ್ಪಾಲಲ್ಲಿದ್ದೀವಿ, ಬಟ್ ಮನೆ ಇಟ್ಟಿದ್ದೀವಿ. ಅಮ್ಮ ಒಬ್ಬರು ನಡೆಸ್ಕೊಂಡು ಹೋಗ್ತಾರೆ. ಹೇಗೆ ನಡೀತಾ ಇದೆ ಮನೆ ಫೈನಾನ್ಷಿಯಲಿ? ದುಡ್ಡು ಬೇಕು ತಾನೆ ಜೀವನ ಮಾಡಲಿಕ್ಕೆ? ಹೌದು, ಫೈನಾನ್ಷಿಯಲಿ ಅಂದರೆ ತಂದೆ ಇದ್ದಾಗ ತಂದೆಗೆ ಬಂದಿದ್ದೆಲ್ಲ ದುಡ್ಡು ನಾವು ಹಾಸ್ಪಿಟ್ಲಿಗೆ ಖರ್ಚು ಆಗೋಗಿದೆ. ಯಾಕಂದರೆ ಅಲ್ಲಿ ಅವರು ವಾರ್ಡಲ್ಲಿದ್ದರು, ಪ್ಲಸ್ ICUಗೆ ಆಮೇಲೆ ಶಿಫ್ಟ್ ಮಾಡಿದ್ರು. ಸೊ ಎಲ್ಲ ತಂದೆಗೆ ಬಂದಿದ್ದು ಅವರೆಲ್ಲ ಇದಕ್ಕೆ ಖರ್ಚು ಮಾಡಿದ್ದಾರೆ ಹಾಸ್ಪಿಟ್ಲಿಗೆ. ಇವಾಗ ಅಮ್ಮ ದುಡಿತಾ ಇದ್ದಾರೆ. ಸೊ ಅದರಲ್ಲಿ ಏನೋ ಒಂದು ಜೀವನ ಸಾಧಿಸ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದಾರೆ ಅಮ್ಮ? ನನ್ನ ಸ್ಕೂಲಲ್ಲೇ ಗುರುಕುಲ್ ಹೈಸ್ಕೂಲ್ ಅಂತ ಇದು ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜರ್. ಅಂದರೆ ಸ್ಟ್ರಕ್ಚರ್ ಎಲ್ಲ ಬಿಲ್ಡಿಂಗ್ ಎಲ್ಲ ಇರುತ್ತಲ್ಲ, ಅದ್ರಲ್ಲಿ ಒಳಗೆ ಯಾರಾದ್ರು ಬರಬೇಕಾದ್ರೆ ಏನೋ ಕೆಲಸ ನಡಿಬೇಕಾದ್ರೆ ಅದಕ್ಕೆ ಮ್ಯಾನೇಜರ್. ಒಂದು ಸಂಬಳ ಅಂತ ಇರುತ್ತೆ. ಹೌದು ಅಲ್ವಾ? ಆ ಸಂಬಳದಲ್ಲಿ ನಿಮ್ಮ ಜೀವನ ಹೋಗ್ತಾ ಇದೆ. ಹೌದು. ಬಟ್ ಆಗ ಆದಂಥ ದುಡ್ಡು ಏನು ಬಂದಿತ್ತು ಆ ಅಪ್ಪನ ಕಡೆಯವರು, ಅಂದರೆ ಸ್ನೇಹಿತರು ಬೇರೆ ಕಡೆಯಿಂದೆಲ್ಲ ಬಂದ ದುಡ್ಡು ಎಲ್ಲ ಏನು ಇರಲಿಲ್ವಾ? ನನಗೆ ಅಷ್ಟೊಂದು ಈ ದುಡ್ಡಿನ ವಿಚಾರಕ್ಕೆ ನನ್ನ ಫೈನಾನ್ಷಿಯಲಿ ಗೊತ್ತಿಲ್ಲ. ಯಾಕಂದ್ರೆ ತಲೆ ಹಾಕಕ್ಕೆ ಬಿಡಲ್ಲ. ನಾನು ಚಿಕ್ಕವನಂತ ಅಪ್ಪ ಇದ್ದಾಗಲೂ ಅಷ್ಟೇ. ಅವರು ಎಕ್ಸಾಕ್ಟ್ ಅಮೌಂಟ್ ನಂಗೆ ಹೇಳಲ್ಲ, ಹೇಳಿದ್ರೆ ಇಲ್ಲ ಅಮ್ಮಂಗೆ. ಬಟ್ ಅಮ್ಮಂಗೆ ಬಿಟ್ಟು ಹೇಳೋದನ್ನ ನಮ್ಮ ಅಣ್ಣಗೆ. ಯಾಕಂದ್ರೆ ನನಗೆ ಫೈನಾನ್ಷಿಯಲಿ ತಲೆ ಹಾಕಕ್ಕೆ ಬಿಡಲ್ಲ ನಮ್ಮ ತಂದು. ಯಾಕಂದ್ರೆ ಯಾವತ್ತೋ ಅಂತ ಕಷ್ಟ ತೋರಿಸಿ ಅಥವಾ ಫೈನಾನ್ಷಿಯಲಿ ಹೇಗಿದೆ ಅಂತ ತೋರಿಸ್ಕೊಟ್ಟವ್ರಲ್ಲ ನಮ್ಮ ತಂದವರು. ಸೊ ನಮ್ಮ ಅಮ್ಮನೂ ಹಾಗೆ ಮೇಂಟೈನ್ ಮಾಡ್ತಾರೆ. ಬಟ್ ಫೈನಾನ್ಷಿಯಲಿ ವಿ ಆರ್ ನಾಟ್ ಸೋ ಗುಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ ಏನು ಮಾಡ್ತಾನೆ? ಅಣ್ಣ ಇವಾಗ ಜಾಬಿಗೆ ಸೇರ್ಕೊಂಡಿದ್ದಾನೆ. ಅವನದು ನೈಟ್ ಶಿಫ್ಟು, ಅದು US ಕಂಪನಿ. ಸೊ ಅವ್ರಿಗೆ ಅಲ್ಲಿ ಬೆಳಗಲ್ಲ, ಸೊ ಇಲ್ಲಿ ರಾತ್ರಿ. ಸೊ ಅವ್ನಿಗೆ ಇಲ್ಲಿ ನೈಟ್ ಶಿಫ್ಟ್ ಆಗುತ್ತೆ. ಅಣ್ಣ ಸಂಪಾದನೆ, ಅಮ್ಮನ ಸಂಪಾದನೆ. ಸೊ ಏನೋ ನಡೀತಾ ಇದೆ. ಬಾಡಿಗೆ ಮನೆನಾ? ಇಲ್ಲ, ಸ್ವಂತ ಮನೆ. ಅಂದರೆ ನಮ್ಮ ಅಜ್ಜ ಅವ್ರು ಕೊಟ್ಟಿರೋದು, ನಮ್ಮ ಅಮ್ಮನ ತಂದೆಯವ್ರು ಕೊಟ್ಟಿರೋದು. ಸೊ ಅದು ಸ್ವಂತ ಮನೆ. ಓಕೆ. ಬಾಡಿಗೆ ವಿಚಾರ ಇಲ್ಲ ಅಲ್ವಾ? ಬಾಡಿಗೆ ಇಲ್ಲ. ಮತ್ತು ಆ ಟೈಮಿಗೆ ಯಶ್ ಬಂದಿದ್ರು. ನಾನು ಒಂದು ವಿಡಿಯೋ ನೋಡಿದೆ. ನೀವು ಅದೇನು ಮಾತಾಡ್ಕೊಂಡ್ರಿ ಯಶ್ ನೀನು ಎಲ್ಲಿ? ನಮ್ಮ ತಂದೆ ಹತ್ರ ಇರುವಾಗ ಅವ್ರು ಆ್ಯಕ್ಚುಲಿ ನಮ್ಮ ತಂದೆಯವರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ICUಲಿ ಇದ್ದಾಗ ಯಶ್ ಅವ್ರನ್ನ. ಬಟ್ ಅವರು ಬ್ಯುಸಿ ಇದ್ರು. ಸೊ ಅವರು ಆ್ಯಕ್ಚುಲಿ ಅವ್ರು ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಅವ್ರ ಅವ್ರು ಫೋನ್ ಮಾಡಿ ಎಲ್ಲ ವಿಚಾರಿಸಿದ್ರು. ಸೊ ಅಟ್ಲೀಸ್ಟ್ ಅಷ್ಟು ಸ್ವಲ್ಪ ಆದರೂ ನಂಬಿಕೆ ಇತ್ತು. ಅವ್ರು ಬಂದಾಗ ನನ್ನ ಫೇವ್ರೇಟ್ ಕನ್ನಡ ಆ್ಯಕ್ಟ್ರ್ ಬಂದು ಯಶ್ ಮಾಮ ಬಿಟ್ಟರೆ ದರ್ಶನ್ ಮಾಮ. ಸೊ ನಾನು ಅವ್ರ ಹತ್ರ ಹೇಳ್ಕೊಂಡೆ, ನೋಡಿ KGF 3 ಅವ್ರು ಆ್ಯಕ್ಚುಲಿ ಕಣ್ಣೀರಿಟ್ಟರು, ನಾನು ಯಾವಾಗ ಇಲ್ಲಿಂದ ಆಚೆ ಬರ್ತೀನಿ ICUಯಿಂದ, ಯಾಕೆ KGF 3ಗೆ ಬಣ್ಣ ಹಚ್ತೀನಿ ಅಂತ. ಅದಕ್ಕೆ ನಾನು ಹೇಳ್ಕೊಂಡೆ, ನೋಡಿ KGF 3 ಮಾಡೋಕ್ಕಿಂತ ಆಸೆ ಇತ್ತು ಮಾಮ, ಇವಾಗ ಹೀಗಾಗೋಯ್ತು, ನಾನು ಏನು ಮಾಡಲಿ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ನಾನು ಬೇಡ್ಕೊಂಡೆ. ಅವ್ರು ಅದಕ್ಕೆ ಆಯಿತು ಅಂತ ಹೇಳ್ತಿದ್ರು. ನಿಮ್ಮ ಫ್ಯೂಚರಿಗೆ ಏನಾದರೂ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ರು ಅವರು. ಬೆಂಬಲ ಕೊಟ್ಟರು. ಕಾರ್ ಒಳಗೆ ಕೂಡಿಸ್ಕೊಂಡು ಹೇಳಿದ್ರು, ಇವಾಗ ನೀವೇ ನಿಮ್ಮ ಕಾಲಲ್ಲಿ ನಿಂತು ಸಾಧನೆ ಮಾಡಬೇಕು. ಅಪ್ಪ ಅನ್ನೋ ಒಂದು ಶಕ್ತಿ ಇಲ್ಲ, ನೀವು ನಿಮ್ಮ ಕಾಲಲ್ಲಿ ನಿಂತು ಸಾಧನೆ ಮಾಡಿ ಮುಂದೆ ಬನ್ನಿ, ಜೀವನದಲ್ಲಿ ಏನೋ ಇದ್ದರೆ ನಾ ಇರ್ತೀನಿ ಅಂತ ಬೆಂಬಲ ಕೊಟ್ಟಿದ್ದಾರೆ. ದುಡ್ಡಿನ ವಿಚಾರ ನನ್ನ ಹತ್ರ ಮಾತಾಡಲಿಲ್ಲ. ಕೊನೆಯ ದಿನಗಳಪ್ಪ ನೀನು ಹೇಗಿದ್ದೀರಿ? ಅಪ್ಪ ತುಂಬ ಇಮೋಷ್ನಲ್ ಆಗೋಗಿದ್ರು ಸರ್. ಅಂದರೆ ಅಲ್ಲ, ಹೋಗ್ತೇನೆ ಅಂತ ಗೊತ್ತಾಗ್ಬಿಟ್ಟಿತ್ತು ಅವರಿಗೆ. ಗೊತ್ತಿತ್ತು ಅನ್ಸುತ್ತೆ, ಬಟ್ ಅವ್ರಿಗೂ ಆಕ್ಸೆಪ್ಟ್ ಮಾಡಕ್ಕೆ ರೆಡಿ ಇರಲಿಲ್ಲ ಅವರು. ಅವ್ರಿಗೆ ಯಾವಾಗಲೂ ಎಲ್ಲರ ಹತ್ರ ಇಲ್ಲ. ಅವರು ನನ್ನೊಬ್ಬ ಚಿಕ್ಕ ಮಗ ಇದ್ದಾನೆ, ಅವನ ಒಂದು ಕಾಲೇಜ್ ದಡ ಮುಟ್ಟಿಸ್ಬೇಕು, ಅವನ ಒಂದು ಬೈಕ್ ಓಡಿಸೋದು ನೋಡಬೇಕು, ಒಂದು ದಡ ಮುಟ್ಟಿಸ್ಬೇಕು, ಹೆಂಗಾನ ಮಾಡಿ ದೇವರು ನನಗೆ ಸ್ವಲ್ಪ ಆಯಸ್ಸು ಕೊಟ್ಟರೆ ನಾನು ತುಂಬ ಖುಷಿಯಾಗಿರ್ತೀನಿ ಅಂತ ಇದ್ರು. ಬಟ್ ಲಾಸ್ಟಲ್ಲಿ ಡಾಕ್ಟರ್ಸು ಪೇಷಂಟಿಗೆ ಹೇಳಲ್ಲ, ಯಾಕಂದ್ರೆ ಅವ್ರು ಮೆಂಟಲಿ ಡೌನ್ ಆಗ್ತಾರೆ. ನಮ್ಮ ಅಮ್ಮಂಗೆ, ನಮ್ಮ ಅಪ್ಪನ ತಂಗಿಯವ್ರಿಗೆಲ್ಲ ಹೇಳ್ತಿರು, ಇಲ್ಲ ನಮ್ಮ ಕೈಲ ಆದಷ್ಟು ನಾವು ಮಾಡ್ತಾಯಿದ್ದೀವಿ, ಬಟ್ ದಿನ ಇಸ್ ಗೋಯಿಂಗ್ ಲೋ, ಎಲ್ಲ ದೇವ್ರಿಗೆ ಬಿಟ್ಟಿದಂತ. ನಮ್ಮ ತಾಯಿ ಅಥವಾ ನಮ್ಮ ಫ್ಯಾಮಿಲಿಯವರೆಲ್ಲ ಕಣ್ಣೀರು ಹಾಕಿದಾಗ ನಾನು ನಿಂತು ಹೇಳಿದವನು, ನಮ್ಮ ದೇವರಿದ್ದಾರೆ, ನಮ್ಮ ದೈವ ಇದ್ದಾರೆ, ನಮ್ಮ ನೋಡ್ಕೊತಾರೆ. ನಮ್ಮಪ್ಪ ದೈವ ಆರಾಧನೆ ಮಾಡಿದವರು, ದೇವರ ಆರಾಧನೆ ಮಾಡಿದವರು, ಎಲ್ಲ ಸರಿ ಆಗುತ್ತೆ. ನಾನು ಬೆಂಬಲ ಕೊಟ್ಟೆ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ, ಯಾಕಂದರೆ ಅಪ್ಪ ಹೋಗೋ ರಾತ್ರಿ ಕ್ರಿಟಿಕಲ್ ಇದ್ದರು. ಈ ಥರ ಒಂದು 8 ಸರಿ ಕ್ರಿಟಿಕಲ್ ಆಗಿದ್ದಾರೆ. ನೆಕ್ಸ್ಟ್ ದಿನ ಮತ್ತೆ ವಾಪಸ್ಸು ನಾನೇನೋ ಹೀಗೆ ಇರುತ್ತೆ, ನಮ್ಮಪ್ಪ ಯಾವಾಗಲೂ ಬರ್ತಾರೆ. ಯಾಕಂದರೆ ಇಂಟರ್ವ್ಯೂಲು ಎಷ್ಟೊಂದು ಹೇಳಿದ್ದೆ ನಮ್ಮಪ್ಪ ಫೈಟ್ರ್ ಅಂತ.
ನಮ್ಮಪ್ಪ ನಂಗೆ ಯಾವತ್ತೂ ಹೇಳಲಿಲ್ಲ ನಾನು ಹೋಗ್ತೀನಿ ಅಂತ. ಅವರ ಬಾಯಲ್ಲಿ ಯಾವತ್ತೂ ಅಂತ ಮಾತು ಬರಲಿಲ್ಲ, ಯಾಕಂದರೆ ಗೊತ್ತು ನಾನು ತುಂಬ ಇಮೋಷ್ನಲ್ ಆಗ್ತೀನಿ ಅಂತ. ಬಟ್ ಅವ್ರು ದಿನ ICU ಕೂತು ಕಣ್ಣೀರು ಹಾಕ್ತಿದ್ರು, ಯಾಕಂದರೆ ನಾನು ಎದ್ದು ಬರಬೇಕು. ನಂಗೆ ಗೊತ್ತಿಲ್ಲ, ಯಾಕಂದರೆ ಪಕ್ಕದಲ್ಲಿ ಇದ್ದವರೆಲ್ಲ ಕೆಲವರು ಅವತ್ತಿನ ದಿನ ತೀರ್ಕೊತಾರೆ. ಅವರು ನೋಡಿ ನನಗೂ ಏನೋ ಈ ಥರ ಆಗೋದ್ರೆ ನಾನು ಏನು ಮಾಡಲಿ, ನಾನು ಚಿಕ್ಕ ಮಗ ಇದ್ದಾನೆ, ನಾನು ಇನ್ನೂ ಹೆಂಡತಿ ಮಕ್ಳಿಗೇನು ಮಾಡಿಲ್ಲ ಅಂತೆಲ್ಲ ಕಣ್ಣೀರು ಹಾಕ್ತಿದ್ರು ನಮ್ಮ ಫ್ಯಾಮಿಲಿಯವ್ರ ಹತ್ರ. ಬಟ್ ನನ್ನ ಹತ್ರನೂ ಹೇಳ್ತಿರು, ನೀನು ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಸ್ ಲೋ ಆಗಬೇಡ, ನಾನು ಇದ್ದೀನಿ ಒಟ್ಟಿಗೆ ಅಂತ. ಹಾಸ್ಪಿಟಲ್ ಇದ್ದು ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಆ್ಯಕ್ಚುಲಿ ನಾನು ಬರಬೇಕಾದ್ರೆ ನಮ್ಮ ಅಣ್ಣ ಅಥವಾ ನಮ್ಮ ಅಮ್ಮ ಅವರು ನನಗೆ ದುಡ್ಡು ಹಾಕ್ತಾರೆ. ಅಂದರೆ ನಾನು ಹಾಸ್ಪಿಟ್ಲಿಂದ ಮನೆಗೆ ತುಂಬ ದೂರ, ಆಲ್ಮೋಸ್ಟ್ 1.5 or 2 hours ಇದೆ. ಬಟ್ ನಮ್ಮ ಅಪ್ಪ ಅವ್ರು ನಾನು ಹೊಡ್ತೀನಿ ಅಂದಾಗ ಅವರೇ ಕಾಲ್ ಮಾಡಿ ಎಷ್ಟು ಬೇಕು ಏನು ಬೇಕು ಎಲ್ಲ ನೋಡಿ ಅವರೇ ನೋಡ್ಕೊತಿದ್ರು. ಈವನ್ ಹೋಗೋ ಹಿಂದಿನ ದಿನ ಕೂಡ ಅವ್ರು ಮಾತಾಡೋಕ್ಕಾಗಿಲ್ಲ ಅಂದರು, ನಾನು ಫೋನ್ ಮಾಡಿದ್ರೆ ಅವರೇ ಫೋನ್ ಎತ್ತವ್ರು. ನಾವು ಕೇರ್ ಬಾಯ್ ಇಟ್ಟಿದ್ವಿ, ಫೋನ್ ಏನೋ ಬಂದರೆ ಹೇಳಿ ಅಂತ, ಯಾಕಂದ್ರೆ ಅವ್ರಿಗೆ ಉಸಿರೇಳೋಕ್ಕಾಗಲ್ಲ ಮಾತಾಡೋಕ್ಕೆ. ಬಟ್ ನನ್ನ ಫೋನ್ ಬಂದರೆ ಯಾರು ಫೋನ್ ಮಾಡಿದ್ದು, ಚಿಕ್ಕವನ ಕುಡೀಲಿ ಅಂತ ಇಸ್ಕೊಂಡು ಫೋನ್ ಮಾತಾಡೋದವರು. ಅವ್ರಿಗೆ ಉಸಿರೇಳೋಕ್ಕಾಗಿಲ್ಲ ಅಂದರೂ ಮಾತಾಡ್ತಿದ್ರು. ಸೊ ತುಂಬ ಇಮೋಷ್ನಲ್ ಆಗಿರೋ ಫ್ಯೂ ಡೇಸಲ್ಲಿ. ಈ ಉಡುಪಿ ಯಾರಿದ್ದಾರೆ ಆ ಏರಿಯಾದಲ್ಲಿ ಈಗ? ಅಪ್ಪನ ಮನೆ ಅಂದರೆ ಅಜ್ಜಿ, ದೊಡ್ಡಪ್ಪ, ಅಪ್ಪನಮ್ಮ, ಅಪ್ಪನ ಅಣ್ಣ, ಅಪ್ಪನಿಗೆ ಅಕ್ಕ ತಂಗಿನೂ ಇದ್ದಾರೆ. ಬಟ್ ಅವರು ಇವಾಗೆಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಈಗ ಉಡುಪಿಲಿ ಯಾರಿರೋದು? ಅಪ್ಪನ ಅಮ್ಮ, ಅಪ್ಪನ ಅದೇ ಅಣ್ಣ, ಮತ್ತೆ ನಮ್ದು ಬಿಟ್ಲದಲ್ಲಿ ಇನ್ನೊಂದು ಮನೆ ಅಂದ್ರೆ ನನ್ನ ಚಿಕ್ಕಪ್ಪನ ಸೈಡ್ ಮನೆ, ಅದು ಆ ಕಡೆ ಒಂದಿದೆ. ಅಲ್ಲಿ ಇರುವಾಗ ಲೈಫ್ ಗೊತ್ತಾ ಅಪ್ಪ ಹೇಗಿದ್ರು ಅಂತೇಳಿ? ಅವರು ಹೇಳ್ತಿದ್ರು, ಅಂದ್ರೆ ಕೆಲವೊಮ್ಮೆ ಅಂದ್ರೆ ನನ್ನ ಹತ್ರ ಹೇಳೋದು ನಿನ್ನ ಹತ್ರ ಹೇಳಿರ್ತಾರೆ. ಹೌದು, ಯಾಕಂದ್ರೆ ಅವರು ಸಮ್ಟೈಮ್ಸ್ ನಾವು ಅಪ್ಪ ಯಾವಾಗ್ಲೂ ಅಷ್ಟೊಂದು ಕುಡಿಯಲ್ಲ. ಅವ್ರೇನೋ ಕುಡಿಬೇಕಂದ್ರೆ ಮನೇಲೆ ನಮ್ಗೆ ನಾವು ತಂದು ಕೊಟ್ಟು ತಿನ್ನೋಕೆ ಸ್ಯಾಟರ್ಡೆ ನೈಟ್ ಇಲ್ಲ ಸಂಡೇ ನೈಟ್ ಮಾಡಿದರೆ, ಮಂಡೇನ ರಜಾ ಇದ್ದಾರೆ ಅವ್ರು ಹಾಕಿದಾಗ ನಾನು ಕೇಳ್ತೀನಿ, ಯಾಕಂದ್ರೆ ಅವಾಗ ಎಲ್ಲ ಅಪ್ಪ ಹೇಳ್ತಾರೆ ಅಂತ. ಯಾಕಂದ್ರೆ ಅವ್ರು ಕುಡ್ದಾಗ ತುಂಬಾ ಪ್ರೀತಿ ತೋರಿಸ್ತಾರೆ, ಏನೇ ಕೇಳೋದು ಇಲ್ಲ ಅಂದ್ರು ಅವ್ರು ಕುಡ್ದಾಗ ತುಂಬಾ ಪ್ರೀತಿ ತೋರಿಸ್ತಾರೆ. ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ನನ್ ಕರ್ದು ಮುದ್ದಾಡಿ ಎಲ್ಲ ಮಾಡ್ತಾರೆ. ಸೊ ನಂಗೆ ಬೇಕಂತ ಅದನ್ನ ನನ್ ಕ್ಯೂರಿಯಾಸಿಟಿ ಇರತ್ತಲ್ಲ, ಯಾಕಂದ್ರೆ ನಾನು ನಮ್ಮ ತಂದೆಯವ್ರು ಅಷ್ಟೊಂದು ಈ ಡಾನು ಅದಿದರ ಬಗ್ಗೆ ಹೇಳಿಲ್ಲ. ಬಟ್ ಅವ್ರು ಕುಡ್ದಾಗ ಬಾಯ್ ಬಿಡ್ತಾರೆ. ಅದಕ್ಕೆ ನಾನು ಕೇಳ್ತಿದ್ದೆ, ಅವ್ರು ಹೇಳ್ತಿದ್ರು ಅವ್ರು ಚಿಕ್ಕವರಿದ್ದಾಗ ಅವ್ರು ತುಂಬಾ ಚಿಕ್ಕ ವಯಸ್ಸಲ್ಲೇ ರೌಡಿ ಮಾಡ್ತಾ ಇದ್ರು. ಅವ್ರು ಹಾಗೆ ಹೇಳ್ತಿದ್ರು. ಹೌದು, ಯಾಕಂದ್ರೆ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ನಾನು ಸುಮ್ನೆ ಹೋಗಿ ಬಡಿಯೋದು ಮಾಡ್ತಿರ್ಲಿಲ್ಲ. ಎರಡೇ ವಿಷಯಕ್ಕೆ ನಾವು ಮಾಡ್ತಿದ್ದು. ಒಂದು ಫ್ರೆಂಡ್ಸ್ ವಿಚಾರಕ್ಕೆ, ಏನೋ ಫ್ರೆಂಡ್ಸ್ ಗಲಾಟೆ ಆದ್ರೆ ನಮ್ಮ ಫ್ರೆಂಡ್ಸ್ ತಪ್ಪಿದ್ರೆ ನಾನು ಸಾರ್ಟ್ ಮಾಡಿಸ್ತೇನೆ, ಇಲ್ಲಾಂದ್ರೆ ಮತ್ತೆ ಜಗಳ ಆದ್ರೆ ನಾನು ಜಗಳದಲ್ಲಿ ಇರ್ತೀನಿ. ಇನ್ನೊಂದು ತಂಗಿ ಅಕ್ಕಂಗೆ ಯಾರೋ ಚುಡಾಯಿಸಿದ್ರೆ, ಅದು ಹೇಳಿದ್ರು ಯಾವ್ದೋ ಒಂದು ದೊಡ್ಡ ಯೂನಿವರ್ಸಿಟಿಲಿ ನಮ್ಮ ಅಪ್ಪನ ತಂಗಿ ಓದ್ಬೇಕಾದ್ರೆ ಏನೋ ಚುಡಾಯಿಸ್ಬಿಟ್ಟಿದ್ರು. ಅಪ್ಪ ಗೊತ್ತಾಗಿ ಸೆಕೆಂಡೇ ಕಾಲೇಜಿಗೆ ಹೋಗಿ ಜಗಳ ಮಾಡಿ ಅವ್ರು ಹೊಡೆದು ಬಡ್ದು ಆವಾಗ ಇಂಥ ಪೊಲೀಸ್ ಅದಿದ್ದು ಕೇಸ್ ಆಗಿತ್ತು ಅಂತ ನನ್ಗೆ ಹೇಳಿದ್ ನೆನಪು ನನಗೆ. ಹಾಗೆ ಇನ್ನೊಂದು ಅವ್ರ ಬಾಲ್ಯದ ವಿಷಯ ಎಲ್ಲ ಹೇಳ್ತಿದ್ರು. ಅಂದ್ರೆ ನಾನು ಚಿಕ್ಕವನಿದ್ದಾಗಲೇ ನಮ್ಗೊಬ್ರು ಇವಾಗ ಅಜ್ಜಿ ಇದ್ದಾರೆ ಬಿಟ್ಲದಲ್ಲಿ, ನಾನು ದೊಡ್ಡ ಅಂತ ಕರಿತೀನಿ ಅವ್ರನ್ನ. ನಾನು ನಿಮ್ಮ ದೊಡ್ಡನ ಹತ್ರ ಹೋಗಿದ್ದೆ ಚಿಕ್ಕವನಿದ್ದಾಗಲೇ. ನಮ್ಮ ಉಡುಪಿ ಗ್ರಾಮಿ ಅಂದ್ರೆ ನಮ್ಮ ಅಪ್ಪನ ಅಮ್ಮ ಕಳ್ಸಿದ್ರು ಅಲ್ಲಿಗೆ. ನಾನು ಅಲ್ಲೇ ಹುಟ್ಟು ಬೆಳೆದಿದ್ದು. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆಕ್ಚುಲಿ ಬ್ಲಾಗ್ ಮಾಡಿ ಹಾಕಿದ್ದಾರೆ, ನೋಡಿದ್ದೆ. ನಾನು ವಿಂಡೋದಲ್ಲಿ ಹತ್ತು ಬೆಳೆದು ಎಲ್ಲ ಎಳಿತಿದ್ದು, ಇನ್ನ ಮನೆ ಹಾಗೆ ಇದೆ. ಸೊ ಅದೆಲ್ಲ ಬಾಲ್ಯದ ವಿಷಯ. ಅಂದರೆ ಉಡುಪಿ ಟೈಮಲ್ಲಿ ಹೇಗಿದ್ರು, ಅವ್ರದ್ದು ಆಲ್ಬಮ್ ಫೋಟೋಸ್ ಎಲ್ಲ ಇತ್ತು. ನಾನು ಕೇಳಿದಪ್ಪ ಏನಪ್ಪ ಈ ಫೋಟೋ ಹೀಗೆ ಹೆಂಗಿದ್ದೆ, ಏನು ಮಾಡಿದೆ ಅಂತ. ಆಗ ಅವ್ರು ಹೇಳ್ತಿದ್ರು, ಅವ್ರು ನಾನು ಡಿಫ್ರೆಂಟ್ ಆಗಿದ್ದೆ, ಇವಾಗ ನೀನು ಬಂದ್ಮೇಲೆ ನಾನು ಸ್ಮೂತ್ ಆಗಿರೋದು, ನೀನು ಆವಾಗ ನೋಡಿದ್ರೆ ನೀನು ಭಯ ಬಿದ್ದುಬಿಡ್ತಿದ್ದೆ, ಇಂಥ ಅಪ್ಪ ಬೇಡ ಅಂದ್ಬಿಡ್ತಿದ್ದೆ, ಇವಾಗ ನಾನು ಸ್ಮೂತ್ ಆಗಿರೋದು. ಬಟ್ ಆವಾಗಿನ ವಿಷಯ ತುಂಬ ಇದೆ ಅಂತೆಲ್ಲ ಹೇಳ್ತಿದ್ರು. ಅಪ್ಪ ಮಗನಾಗ ನೀವು ಇರ್ತಿರ್ಲಿಲ್ಲ, ಫ್ರೆಂಡ್ಸ್ ಆಗಿದ್ರಿ? ಹೌದು, ನಾನು ಹೇಳಿದ್ದು. ಅದು ಅಣ್ಣನ ಜೊತೆ ಆ ಥರ ಇರಲಿಲ್ಲ, ನಿನ್ನ ಹತ್ರ ಮಾತ್ರ? ಹೌದು, ನಂದು ದಿನ ಎಬ್ಸಕ್ಕೆ ಅಮ್ಮ ಬಂದರೆ ಅಣ್ಣ ಬಂದರೆ ನಾನು ಆಳಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಅವರು ಒಂಥರ ಬೆಡ್ಶೀಟ್ ಹೇಳೋದು ಇಲ್ಲ ಏನೋ ಎಬ್ಸೋದು ಮಾಡ್ತಾರೆ. ನಾನು ಕಣ್ಣೀರು ಬಂದ್ಬಿಡುತ್ತೆ ಎದ್ದಿದ್ದಾಗ. ಅಪ್ಪ ಬಂದು ಮೋನು ಬಂಗಾರ ಸ್ಕೂಲಿಗೆ ಟೈಮ್ ಅಂತ ಎಡಲ್ಲಪ್ಪ. ಅವರು ಆ್ಯಕ್ಚುಲಿ ಅಷ್ಟು ಬೇಗ ಎದ್ದೇಳ್ತಾ ಇರಲಿಲ್ಲ, ಯಾಕಂದರೆ ಅವ್ರು ಲೇಟ್ ಆಗ್ತಿದ್ದು ಮಲ್ಗೋದು ಕೆಲವೊಮ್ಮೆ. ಅಂದರು ಬೆಳಗ್ಗೆ ಬೇಗ 6 ಗಂಟೆ 5:15 ಎದ್ದು ನನಗೆ ಎಬ್ಸಿ ನಾನು ಕ್ರಿಕೆಟ್ ಆಡ್ತಿದ್ದೆ. ಬೆಳಗ್ಗೆ ಚಳಿ ಫಾಗ್ ಕಾಣಿಸೋದೇ ಇಲ್ಲ. ಅಪ್ಪ ತಾನಾಗಿ ಖುದ್ದು ಆ್ಯಕ್ಚುಲಿ ಕಾಲು ಊದಿತ್ತಲ್ಲ ಅಂದರು ಅವರು ಖುದ್ದಾಗಿ ಕುಂಟ್ಕೊಂಡ್ಬಂದು ಕಾರ್ ಓಡಿಸಿ ನನ್ನ ಕ್ರಿಕೆಟ್ ಕೋಚಿಂಗ್ ತನಕ ಬೆಳಗ್ಗೆ 5 ಗಂಟೆ 5:15 ಬಿಟ್ಟವರು ನಮ್ಮ ತಂದೆ. ಸೊ ನಾನು ಹೋಗೋ ದಾರಿಲಿ ಬರೋ ದಾರಿಲಿ ಎಲ್ಲ ಸ್ಟೋರಿ ಹೇಳ್ದೆ. ಅಪ್ಪ ಇವಾಗ ಹಿಂಗಾಯ್ತು, ಇವಾಗ ನಾನು ಇವ್ನು ಚುಡಾಯಿಸ್ದ, ಅವ್ನು ಹಿಂಗೆ ಮಾಡ್ದ, ಮನೇಲಿ ಅಮ್ಮ ಬೈದರು, ಅಣ್ಣ ಹಿಂಗಂದ ಅಂತೆಲ್ಲ ನಾನು ಎಲ್ಲ ಪ್ರತಿ ಒಂದು ವಿಷಯ ನಾನು ನಮ್ಮ ತಂದೆ ಹತ್ರ ಹೇಳ್ಕೊಂಡಿದ್ದೀನಿ. ನಂಗೆ ಮುಜುಗಾರ ಇಲ್ಲ. ನಮ್ಮ ತಂದೆ ಯಾವತ್ತೂ ನಾನು ಜಡ್ಜು ಮಾಡಿಲ್ಲ. ನಾನು ಏನೋ ಹೇಳಿದರೆ ನಮ್ಮ ತಂದೆ ಅವರು ಸೊಲ್ಯೂಷನ್ ಕೊಡ್ತಾರೆ,
ಇಲ್ಲ ಅದರಿಂದ ಆ ವಿಷಯದಿಂದ ದೂರ ಆಗ್ಬಿಡು ಅಂತ ಅದಕ್ಕೆ ತಲೆ ಹಾಕ್ಬೇಡ ಅಂತ ಹೇಳ್ತಾರೆ. ಸೊ ನಾನು ಯಾವತ್ತೂ ನನ್ನ ಒಂದು ಫಸ್ಟ್ ಬೆಸ್ಟ್ ಫ್ರೆಂಡ್ ನನ್ನ ಲಾಸ್ಟ್ ಬೆಸ್ಟ್ ಫ್ರೆಂಡ್ ಅಂದರೆ ನಮ್ಮ ತಂದೆ. ನನಗೆ ಮೋರ್ ದೆನ್ ನನ್ನ ತಂದೆ ನನ್ನ ಸೋಲ್ಮೇಟ್ ಇಲ್ಲ ಬೆಸ್ಟ್ ಫ್ರೆಂಡ್ ಥರ ನನ್ನ ತಂದೆ ನನಗೆ. ಜೈಲಿಗೆ ಹೋದ ಕಥೆ ಹೇಳಿದಾರೆ. ನಾನು ಹೋಗಿ ಫಸ್ಟ್ ವಾರ್ನಿಂಗ್ ಕೊಟ್ಟಿದ್ದೆ, ಮಚ್ಚಿತ್ತು, ಅವನ ಕೈ ಹೀಗೆ ಮಾಡ್ದ, ನಾ ಬೀಸಿದೆ, 4 ಬೆಳ್ಳು ಕಟ್ಟಾಗಿ ಅಲ್ಲಿ ಬಿತ್ತು, 3 ದಿನ ಅದೇ ರೋಡಲ್ಲಿತ್ತು. ದರ್ಶನ್ ಏನಾದರೂ ಹೆಲ್ಪ್ ಮಾಡಿದ್ರಾ? ನಮ್ಮ ತಂದೆಗೆ ಹುಷಾರಿಲ್ಲದಾಗ ಒಂದು ಅರೌಂಡ್ ಫಸ್ಟ್ ಟೈಮ್ ಆಗಿತ್ತಲ್ಲ ಟಿ ವಿಲಿ ಬಂದಾಗ, ಆವಾಗ ಅವ್ರು ಖುದ್ದು ಫೋನ್ ಮಾಡಿ ಏನಾಯ್ತು ಗುರುಗಳೇ, ಏನಂತ ನಂಗೊಂದು ಮಾತು ತಿಳಿಸ್ಲಿಲ್ಲ, ನೀವು ಏನೋ ಹೇಳಿದ್ರೆ ನಾವು ನೋಡ್ತಿರ್ಲಿಲ್ವಾ, ನಾವಿಲ್ವಾ ನಿಮಗೆ? ಬಾಡಿ ತುಂಬ ದೊಡ್ಡದಿತ್ತಲ್ಲ, ನೋಡಿ ಭಯ ಆಗ್ತಿತ್ತು. ಬಟ್ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುತ್ತಿನ ಥರ ಮಾತು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ದರ್ಶನ್ ಜೈಲಿಗೆ ಹೋಗಿರೋ ಬಗ್ಗೆ ಮಾತಾಡ್ತಿರ್ಲಿಲ್ವಾ ಅಪ್ಪ? ತುಂಬ ಮಾತಾಡ್ತಿದ್ರು. ಕಣ್ಣೀರು ಅಂದರೆ ಕಣ್ಣೀರು. ಅವ್ರಿಗೆ ಆ ವಿಷಯ ಹತ್ರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ.